ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ. ಈಗ ಎಲ್ಲಿ ಹೊರಟಿತ್ತು ಅಂದ್ರೆ ಅಕ್ಕನ ಕಾಮ್ಗೆ ಮಗು ಆಯ್ತು. ನಿನ್ನೆ ಅದು 3 ಗಂಟೆಗೆ ಡೆಲಿವರಿ ಆಯ್ತು. ಮಗು ಎಂತ ಅಂದ್ರೆ ಹೇಳುತ್ತೆ ಹಾಸ್ಪಿಟ್ಲಿಗೆ ಹೇಳುತ್ತೆ ಮಗು ಎಂತ ಅಂದೇಳಿ ಹಾಸ್ಪಿಟ್ಲಿಗೆ ಹೇಳುತ್ತೆ. ಮಣಿಪಾಲ್ ಹೊರಟಿತ್ತು. ಈಗ ಅದು ಪ್ಲಾನಿಂಗ್ ಎಲ್ಲ ಚೇಂಜ್ ನಾಳೆ ವೀಕನ್ ಮಾಡೋದು ಮತ್ತೆ ಪುನಃ ಈಗ ಹೊರಟು ಟೈಮ್ ಆಯ್ತು. ಈಗ ಆಲ್ರೆಡಿ 7 ಗಂಟೆ ಲಾಸ್ಟಕ್ಕೆ ಅಂತ ಬಿಡೋದು ಕಾಮ್ಗೆ. ಈಗ 5:30 ಆಯ್ತು. ಮುಂದೆ ಈಗ ನಾವು ಹೊರಟಿತ್ತು. ಈಗ ಅದ್ರ ಮಧ್ಯೆ ವಿಡಿಯೋ ಮಾಡಿ ಹೊರಡಂತ. ಸರಿ ಹಾಪಂಗ ಕ್ಯಾಪ್ಚರ್ ಮಾಡಿ ಹಾಕಿತ್ತಂತ ಹೇಳಿತ್ತಲ್ಲ, ಅದಕ್ಕೋಸ್ಕರ ನಿಮ್ಗೋಸ್ಕರ ವಿಡಿಯೋನ ಮಾಡ್ತಿತ್ತ. ಅಲ್ಲಿ ಹೋಗಿ ಅಂತ ಕಾಣಿ ಯಾವ ಮಗು ಅಂತ ಹೇಳುತ್ತ ಹೊಡೋಂಗ ಪೆಟ್ರೋಲ್ ಹಾಕಿರ್ತಿದ್ರೆ ಅತ್ತಿಗಿದು ಡೆಲಿವರಿ ಅದು ಎಲ್ಲ ಹೇಳಿರ್ಲಿಲ್ಲಲ್ಲ. ಮಣಿಪಾಲ್ ಹಾಸ್ಪಿಟಲ್ ಅದು ನಿನ್ನೆ 3 ಗಂಟೆಗೆ. ಜಸ್ಟ್ ಈಗ ಮಣಿಪಾಲಕ್ಕೆ ಬಂತು. ನಾವು ಶ್ರುತಿಯಕ್ಕ ಮತ್ತೆ ಬಾವ ಹಿಂದೆ ಪಾರ್ಕಿಂಗ್ ಮಾಡಿ ಆಯ್ತು. ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಸ್ವಲ್ಪ ಗಾಡಿ ಇಲ್ಲ. ಈಗ ಮಗು ಕಾಮಕ್ಕೆ ಒಳಗೆ ಹೋಯ್ಕ ಹೊರಗೆ ಬಂದು ಹೇಳ್ತು ಯಾವ ಮಗು ಅಂತ. ಆ ಹಾಸ್ಪಿಟ್ಲಿಗೆ ಹೋಯ್ಕೀಗ ನಾವು ಕಸ್ತೂರಬಾ ಹಾಸ್ಪಿಟಲ್ ಮಣಿಪಾಲ. ಇಲ್ಲಿಗೆ ಹೋಯ್ಕ ಅನ್ಸತ್ತೆ. ಹಾತಿತ್ತೀಗ ಸನಿಯ ಮುಂದೆ ಹಾತಿದ್ರು. ಟೈಮಿಂಗ್ ಪ್ರಕಾರ ಬಿಡುದಂತೀಗ ಅಲ್ಲಿ ಹೋಗಿ ಕಾಣ್ಕ ಎಂತ ಏನಂದು ಇದೆ ಹಾಸ್ಪಿಟಲ್. ಇಲ್ಲ ಈ ಹಾಸ್ಪಿಟ್ಲಲ್ಲಿ ಮಣಿಪಾಲ್ ಸೈಡ್ ಹಾಸ್ಪಿಟ್ಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಸುನಿಯವರು ಪ್ರಜ್ವಲ್ ಅಣ್ಣಂಗೆ ಕಾಲ್ ಮಾಡಿ ಕೇಂತಿದ್ರು ಹ್ಯಾಂಗೆ ಬರ್ಗೆ ಏನು ಅನ್ಕೊಂಡು. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಅಂದರೆ ಎಲ್ಲ ಸೈಡ್ ರೋಡ್ಸ್ ಇತ್ತು ಮತ್ತು ಹಾಸ್ಪಿಟ್ಲ್ ಇತ್ತು, ಎಲ್ಲಿ ಏನನ್ನು ಕರೆಕ್ಟ್ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಪ್ರಜ್ವಲ್ ಅಣ್ಣನ ಫೋನ್ ಮಾಡಿ ಹೆಂಗೆ ಬರ್ಗೆ ಏನಲ್ಲ ಅಂತ ವಿಚಾರಿಸ್ತಿದ್ರು. ಪಾಪೆ ಎಲ್ಲಂಬ್ರ ಎಲ್ಲ ಹಿಕ್ಕಂಬ್ರ ಸುತ್ತಾಗಿಸಿ ಕರ್ಕೊಂಡು ಅಲ್ಲಿ ಗಾಡಿ ಇಟ್ಟಲ್ಲಿ ನಡ್ಕೊಂಡು ಅಲ್ಲೇ ಬರ್ತಿತ್ತು. ಆಗ ಬಂದಿಲ್ಲೇ ಈಗ ಒಂದು ರೋಡ್ ಹಾಕಿ ಬಂದು ಸರಿ ಅಪ್ಪ ಎಷ್ಟು ಬಂತು ಆಡತ್ರ ಬಾವ ಕಣಿ. ಹಾಯ್ ಅವ್ರಿಗೆ ಜಸ್ಟ್ ಬಂದು ಅವ್ರು ಇಲ್ಲೇ ಗಾಡಿ ಹಾಕಿರು. ನಾವು ಅಲ್ಲಿಗೆ ಪೇ ಅಲ್ಪ ಪಾರ್ಕಿಂಗ್ ಮಾಡಿವ ಅಂತ. ಇವ್ರು ಬಂದ್ರೆ ಗಾಡಿ ಇಟ್ಟು ಸೀದಾ ಹೋದೆ ಕಣ. ಗಾಡಿ ತಗೊಂಡವ್ರು ಕೂತ್ಕೊಂಡು ತಗೊಂಡ್ರ ಗಾಡಿ ಹುಡ್ಕೊಂಡು ಶುರು ಮಾಡ್ತಾರೆ. ಪಾಪಂಗ ಸೊ ಬಾವ ಮತ್ತೆ ಅಕ್ಕ ಒಳಗವರ. ಇನ್ನು ನಾವು ವೆಯ್ಟ್ ಮಾಡ್ತಿರ್ತೀನಿ. ಅವ್ರು ಬಂದ್ರ ಮೇಲೆ ನಾವಿಬ್ರು ಹೋಗ್ತೀನಿ. ಗಡಿ ಬಿಡಿ ಆಯ್ತು. ನಾವು ಫಸ್ಟ್ ಬಿಡುದಿಲ್ಲ 7 ಗಂಟೆಗೆ ಆಯ್ತು ಅನ್ಕಂತ. ಈಗ 5 ಗಂಟೆಗೆ ಹೊಡೋ ಪ್ಲಾನ್ ಇತ್ತು. ಹಾಂ ಅವ್ರು ಬಂದು ಇಬ್ರು ಚಾನ್ಸ್ ಇತ್ತಲ್ಲ. ಅವ್ರು ಬಂದು ನಾ ಮತ್ತೊಬ್ರನ್ನ ಕಳಿಸ್ತಾರೆ. ಮತ್ತು ಕಾಮ್ ಬರ್ತಾರೆ. ಇವ್ರು ಹತ್ತು ನಿಂತ್ಕೊಂಡು ಮತ್ತೊಬ್ರು ಒಳಗೆ ಎಲ್ಲ ಹೊಟ್ಟೆ ಬಿಡುದಿಲ್ಲ. ತುಂಬ ಎಲ್ಲಿನವರೆಲ್ಲ ಬರ್ತಾರಲ್ಲ ಹೊರಗಿನವ್ರು. ಹಂಗೆ ಗಡಿ ಬಿಡಿ ಮಾಡ್ಕೊ ಬಂತು. ಅಡ್ಡಿಲ್ಲ ಕಾಮ್ಗೆ ಬಂದು ಬಿಡ್ತೀವಿ ಅಂದ್ರೆ ಅದೇ ಖುಷಿ ಅಷ್ಟೇ. ಇಲ್ದಿರ ಹಾಗೆ ಹೋಯ್ನಿ ಅಂದಿರಿ ಮತ್ತೆ ಹೋಯ್ಕಲ್ಲ 30 ಕಿಲೋಮೀಟರ್ಗೆ. ಫುಡ್ ಫೆಸ್ಟ್ ಇತ್ತು. ಫುಡ್ ಫೆಸ್ಟ್ ಪ್ಲಾನ್ ಮಾಡಿ ಬಂದದ್ದು. ಕಾಮ ಎಲ್ಲ 2 ದಿನ ಸ್ಟಾರ್ಟ್ ಆಗಿ ಇವತ್ತು 3ನೇ ದಿನ. ಸಂಕ್ರಾಂತಿ ಬರುತ್ತಲ್ಲ ಇವತ್ತು ಒಳ್ಳೆ ಇತ್ತು. ನೈಟ್ ಡ್ಯಾನ್ಸ್ ಎಲ್ಲ ಒಳ್ಳೆ ಇತ್ತು. ಪಾಪ ಒಂದು ಕಂಕಪ್ಪ 20 ನಿಮಿಷ ಆಯ್ತು ಕಾಯ್ತಾ ಇದೆ. ಅವ್ರು ಇನ್ನೂ ಬರಲ್ಲ. ಅವರೇ ಕಳ್ಸೋ ಬರ್ತೀವಿ. ಈಗ ಸಡನ್ಲಿ ಗುರ್ಗು ಮಿಂಚು ಮಾಡಿ ಎಲ್ಲ ಮಳೆ ಸ್ಟಾರ್ಟ್ ಆಯ್ತು. ಅನಿದಿತ್ತು ಅದು ಎಲ್ಲ ಸೈಡ್ ಇಲ್ಲ. ಇಲ್ಲಿ ಮಾತಾಡ್ತೀವಿ ನಂಬರಿ ಒಂದು ಇದೆ ಈಗ ನಮ್ಮದು ಇಲ್ಲ ನಂಬರಿ. ಅಲ್ಲಿ ಇವತ್ತು ವಾತಾವರಣ ಸ್ವಲ್ಪ ಮೋಡ ಕಂಡಿದೆ. ನಾವು ಹೊರ ಹೊರಟಿ ಬಿಟ್ಟು ವೆಯ್ಟ್ ಮಾಡ್ತಿತ್ತು. ಅಕ್ಕ ಮತ್ತು ಬಾವಲ್ಲಿ ಹರ್ಗೋರ. ಈಗ ನಾವು ಹೊರಡ್ತೀವಿ. ಜಾಸ್ತಿ ಟೈಮು ಇಲ್ಲ. ಮಳೆ ಬಂದಿತ್ತು. ಎಷ್ಟು ಬಂತು ಈಗ. ಅಮ್ಮ ಎಲ್ಲ ಇದ್ರು ಮಗಿನ ತೋರ್ಸಕ್ಕಿಲ್ಲ ಅದ. ಮಗಿನ ಎತ್ಕೊಂಡು ಇವಳು ಜಸ್ಟ್ ಮಗಿನ ಎತ್ಕೊಂಡು ಹೇಳ ಎತ್ಕೊಂಡೆ ಮಗಿನ ಎಕ್ಸ್ಪೀರಿಯನ್ಸಾ. ನಾನು ಎತ್ಕೊಂಡೆ ಮಕ್ಕಳನ್ನ. ಯಾವ ಮಗು ಯಾವ ಮಗು ಅಮ್ಮ ಹೇಳ್ತಾರೆ. ಯಾವ ಮಗು ಅಮ್ಮ? ಗಂಡು ಮಗು ಅಳಿಯ ಒಂದು ಅಳಿಯ. ಮಗಿನ ನೆಕ್ಸ್ಟ್ ಹೇಳ್ತಾವ ನಾಮಕರಣ ಇದ್ರಲ್ಲಿ ತೋರ್ಸುತ್ತೆ ಮಗಿನ. ಜಸ್ಟ್ ಹೊರಡ್ತೀಗ
ಮುಗಿನ ಕಂಡು ಆಯ್ತು ಚಪ್ಪಲ್ ಬಿಟ್ಟಿವೆ ನಾವೀಗ ಆಯ್ತಲ್ಲ ಹಾಂ ಆಯ್ತಲ್ಲ ಹಬ್ಬ ಇದು ಹೊರಟಿತ್ತು ಸೊ ಲೈಟಾಗಿ ಗುಡುತ್ತಿತ್ತು ಮತ್ತು ಮಳೆಯೂ ಬರ್ತಿತ್ತು ಕೆಳಗೆ ಕಾಣಿಕೆ ಅಂತ ಮಾಡೋದಂತ ಫೆಸ್ಟ್ ಇಲ್ಲ ಎಂತದಿಲ್ಲ ಹಂಗಾಗಿ ಆಫ್ ಆಗಿದೆ ಕಾಮ್ ಎಷ್ಟೇ ಯಾರು ಬಂತು ಈಗ ಮಳೆ ಕಣಿ ಹೆಂಗೆ ಮದಿತ್ ಕಣಿ ಬಾವನ್ ಗಾಡಿ ಒಳ್ಳೆ ಇತ್ತು ಅವರು ಕೂತೀರಿ ಇಲ್ಲೇ ಮೋಸ್ಟ್ಲಿ ಇಲ್ಲೇ ಕೂತೀರಿ ಇಲ್ಲೇ ಇದ್ರಿ ಕಣಿ ವಾ ಎಂತ ಇದು ಮಳೆ ಮಳೆ ಬಂದಿತ್ತಲ್ಲ ಓಳೋಲು ಮಾಡಿದ ಮಕ್ಕಳೆಲ್ಲ ಆಡ್ತಿದ್ರು ಮಳೆ ಕಣಿ ಹೆಂಗೆ ಬಂದಿತ್ತು ಎಂತ ಉಂಡಿ ಹಾಸ್ಪಿಟ್ಲಿಗೆ ಬಂದು ಎಂತ ಉಂಡಿ ಹೋಮ್ ಮೇಡ್ ಆಡಮ್ಮ ಕೆಂಪ್ಲಾಡು ಏ ನೀ ತಿಂದ್ಯಾ ಮಕ್ಕಳಿಗೆ ಒಳ್ಳೇದು ಸಾಮಾನು ಉಂಟ ಅವನು ಏ ಬಿಡ್ತ ಈಗ ಹೊರಟಿದ್ದು ಜಸ್ಟ್ ಬತ್ತಂಗಾರ ಬೈ ಹಬ್ಬನಾ ಮಳೆ ಬಿಡ್ತು ಬಾವಾ ಹಾ ಎಂತ ಕುಂಭಮೇಳ ಆ ಕುಂಭಮೇಳ ಅಲ್ಲ ಮಾರ ಇದು ಇಲ್ಲ ಇದು ಫುಡ್ ಫೆಸ್ಟ್ ಹ್ಞೂ ಆಯ್ತಲ್ಲ ಇಲ್ಲ ನೀರು ಜಾಸ್ತಿ ಮತ್ತೆ ಫುಡ್ ಫೆಸ್ಟ್ ಹೊಡ್ಕೊಂಡು ಮಾಡ್ತೆ ಕಡೆಗೆ ಮಳೆ ಬಂದಕ್ಕೋಸ್ಕರ ಫುಡ್ ಫೆಸ್ಟ್ ಕ್ಯಾನ್ಸಲ್ ಮಾಡ್ತಿತ್ತು ನನ್ನ ಜರ್ಕಿನ್ ಬೇಕು ಮಾರ್ರೆ ಈ ನಮ್ಮನೆ ಮಳೆ ಹೊಡೆದಿತ್ತು ಇದಲ್ಲ ನಾನು ಇದಲ್ಲ ಇದೆ ನಿಮ್ಗೆ ಜರ್ಕಿನ್ ನಮ್ಗೆ ನಾನು ಫಸ್ಟಿಗೆ ಸೇಫ್ಟಿ ಮಾಡ್ಕೊಂಡು ನೀವು ಕಣ್ಕಂಡು ಅಲ್ಲಿ ಹೇಳಕ್ಕೆ ಅಲ್ಲಿ ಮನೆಗೆ ಅಷ್ಟು ಜಾಕೆಟ್ ಇತ್ತು ಎಲ್ಲರ ಹತ್ರ ಜಾಕೆಟ್ ಇತ್ತು ನನ್ನ ಒಬ್ಳ ಹತ್ರ ಜಾಕೆಟ್ ಇಲ್ಲ ಇದು ಯಾರು ಕಣಿ ಇದೆ ಇಷ್ಟ ದಿನ ನಮ್ ಬ್ಲಾಗಲ್ಲಿ ಬರ್ತಿದ್ನಲ್ಲ ಆ ಚೋಟು ಅಲ್ಲ ಮಣ್ಣ ಇದ್ದ ಇರಿಟೇಷನ್ ಅದ್ ಕೈ ಹೊರಗಾಕಿ ಇವ್ರಾರು ಗಾಡಿ ಇಲ್ಲೇ ಬೆಚ್ಕೊಂಡಿರ ನಾನು ಪಾರ್ಕಿಂಗ್ ಮೇಲೆ ಇಟ್ಟಿಂದೆ ಇವ್ರದ್ದು ಎಂತಿಲ್ಲ ಇದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಕ್ಕೆ ಹಿಂಗೆ ಮಾತ್ರ ನೋಡ ಸೀದಾ ಮೇಲಿತ್ತೆ ಗಾಡಿ ನಂದು ಇಲ್ಲಿ ತಕಬ್ದ ಅನುಭವ ಆಯ್ತಾ ಏಲಿಯನ್ ಬಂದ ಗಾಡಿ ಈಗ ಜಸ್ಟ್ ಬೈಪಾಸ್ ಹತ್ರ ಬಂತು ಬಾವ ಮತ್ತೆ ಅಕ್ಕನ ವೆಯ್ಟ್ ಮಾಡ್ತಿತ್ತು ನಾವೇ ಮುಂದೆ ಕೋಟೇಶ್ವರ ಬೈಪಾಸ್ ಹತ್ರ ಬಂದೆ ಹೇಳಿ ಅವರಿಗೆ ವೆಯ್ಟ್ ಮಾಡ್ತಿತ್ತು ಕ್ಯಾನ್ಸಲ್ ಆಯ್ತು ಅದು ಇಲ್ಲಿ ಮಳೆ ಇಲ್ಲ ರೋಡೆಲ್ಲ ಹಂಗೆ ಒಳ್ಳೆ ಇದಿತ್ತು ಗಾಳಿ ಇತ್ತು ಅಷ್ಟೇ ಕಾಮ ಎಷ್ಟೊತ್ತಿ ಬತ್ರ ಅಂತ ಈಗ ಮಟ್ಟಿ ಬಣ್ಣ ಅಂಗಡಿ ಹತ್ರ ಬಂದ ಮಟ್ಟಿ ತಿನ್ಕಂಡ ಆಯ್ತು ತಿಂದಾಯ್ತು ಹೊರಡು ಅಷ್ಟು ಈಗ ಮನೆ ಬದಿಗೆ ಹೊಡ್ತ ಹೆಂಗಾಯ್ತ ಫುಡ್ ಫೆಸ್ಟ್ ಕೋಡೇಶ್ವರದಾಗೆ ಫುಡ್ ಫೆಸ್ಟ್ ಆಯ್ತು ಸೊ ಕಂಡ್ರಲ್ಲ ಅವಾಗ ಬಂದದ್ದು ಆ ಮಳೆ ಬಂದು ಮತ್ತೊಂದು ನೀವು ಅಬ್ಸರ್ವ್ ಮಾಡಿದ್ರಿ ಬ್ಲಾಗ್ ನಮಗೆ ಬರೋದು ಉಡುಪಿ ವಾರ್ಸ ಮಳೆ ತಗೊಂಡೆ ಬಂದು ಅದು ಮಳೆಗಾಲ ಅದಾಯ್ತು ಈಗ ಇವತ್ತು ಹಂಗೆ ಉಡುಪಿ ಹೋಯ್ತು ಮಳೆ ಬಂತು ಎಷ್ಟು ಸತಿ ಖಂಡಿತಲ್ಲ ಚೆಕ್ ಮಾಡಿದ್ದಾರೆ ಮಳೆ ತಗೊಂಡೇ ಬರ್ತಿತ್ತು ಬಪ್ಪದಿ ಬಪ್ಪದಿ ಪ್ರತಿ ಸತಿ ಮಳೆ ಸಿಗತ್ತೆ ನಮ್ಮ ಉಡುಪಿ ಹೋಯ್ತಂದ್ರೆ ಮಳೆ ಪಕ್ಕ ಫಿಕ್ಸೆ ಸೊ ವಿಡಿಯೋನ ವಿಡಿಯೋ ಮಾಡುವ ಬರ್ತದೆ ತೊಟ್ಲೆ ಹಾಕೋದಲ್ಲಿ ಇರುತ್ತಲ್ಲ ಅಷ್ಟೊತ್ತಿ ಎಲ್ಲ ಮಾಡಿ ತೋರಿಸ್ತಾ ಅಕ್ಕ ಒಂದು ಇದು ಮಾಡ್ತಾರಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿತ್ತು ಯಾರಿಗಾರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್